ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ಮೊದಲಿಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಮತ್ತು ಅಂಜೂರ. ಇದನ್ನೆಲ್ಲ 50-50 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್, ವಾಲ್ನಟ್, ಖರ್ಜೂರ ಮಾತ್ರ ನಾನು 100 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು 50 ml ತುಪ್ಪದಿಂದ ಹುರ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಕೊಳ್ಳಿ. ಒಂದು ಬಾಣಲಿ ಇಟ್ಕೊಂಡು 50 ml ತುಪ್ಪ ಹಾಕ್ಕೊಂಡು ಇದನ್ನೆಲ್ಲನೂ ನಾವು ಆಫ್ ರೋಸ್ಟ್ ಮಾಡ್ಕೊಬೇಕು. ಖರ್ಜೂರವನ್ನು ಲಾಸ್ಟಲ್ಲಿ ಮಾಡ್ಕೋಬೇಕು. ಇನ್ನು ಉಳಿದಿದ್ದು 8 ಐಟಮ್ನ ನೀವು ಇವಾಗ ರೋಸ್ಟ್ ಮಾಡ್ಕೋಬೇಕು. ಒಂದೊಂದನ್ನೇ ಬೇಕಿದ್ರೆ ನೀವು ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಆಫ್ ರೋಸ್ಟ್ನ ಒಂದೊಂದು ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಒಂದೇ ಸಲ ಹಾಕ್ಕೊತೀನಿ. ಒಂದೇ ಸಲ ಹಾಕ್ಕೊಂಡು ಒಂದು 70% ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಒಂದೊಂದೇ ಹಾಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಇವಾಗೆಲ್ಲ ಒಂದೇ ಸಲ ಹಾಕ್ಕೊತೀನಿ. ಒಂದೇ ಸಲ ಹಾಕ್ಕೊಂಡು 5 to 7 ಮಿನಿಟ್ ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಉರಿನ ಇಟ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ತಾ ಇರಬೇಕು. ಇಲ್ಲಾಂದರೆ ಒಂದು ರೋಸ್ಟ್ ಆಗುತ್ತೆ, ಒಂದು ರೋಸ್ಟ್ ಆಗೋಲ್ಲ. ಹಾಗಾಗಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಟು ನೀವು ಆಫ್ ರೋಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಉಂಡೆನ ಎಲ್ಲರೂ ತಿನ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಯಾರು ಬೇಕಾದ್ರೂ ತಿನ್ಬೋದು. ನಾವು ಹೊರಗಡೆ ಪ್ರೋಟೀನ್ ಪೌಡರ್ ಅದು ಇದು ತೊಗೊಳ್ಳೋ ಬದಲು ಮನೇಲಿ ನಾವು ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೆ ಒಳ್ಳೆಯದು ಅನಿಸುತ್ತೆ. ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಮಾಡಾದಮೇಲೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ರೀತಿ ರೋಸ್ಟ್ ಮಾಡ್ಕೊಂಡು ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ, ದ್ರಾಕ್ಷಿ ಎಲ್ಲ ಉಪ್ಕೊಂಡಿದೆ. ಈ ರೋಸ್ಟ್ ಮಾಡ್ಕೊಂಡು ಇದನ್ನು ಒಂದು ಬೌಲ್ಗೆ ನೀವು ಸಪ್ರೇಟ್ ಮಾಡ್ಕೊಬೇಕು. ಇದರಲ್ಲಿ ಮಿಗುತ್ತಲ್ಲ ತುಪ್ಪ, ಅದನ್ನು ಕೂಡ ನೀವು ಇಟ್ಕೊಳ್ಳಿ. ಲಾಸ್ಟಿಗೆ ಬೇಕಾಗುತ್ತೆ. ನೀವು ಖರ್ಜೂರ ಇನ್ನೂ ರೋಸ್ಟ್ ಮಾಡ್ಕೊಂಡಿಲ್ವಲ್ಲ, ಹಾಗಾಗಿ ನೋಡಿ, ಇದು ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊಂಡು 10 to 15 ಮಿನಿಟ್ಸು ತಣ್ಣಗಾಗೋದಕ್ಕೆ ಬಿಡಬೇಕು. ನೀಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಎಲ್ಲ ತುಪ್ಪ ಎಲ್ಲ ನೀಟಾಗಿ ಬೇರೆ ಮಾಡ್ಕೊಬೇಕು. ನೋಡಿ, ಇದು 10 to 15 ಮಿನಿಟ್ಸ್ ಆದಮೇಲೆ ನಾವು ಮತ್ತೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ನೋಡಿ, ಇದನ್ನು ತಣ್ಣಗಾಗೋಗಿ ಬಿಡ್ತೀನಿ. ಇವಾಗ ನಾನು ಒಂದು 15 ಮಿನಿಟ್ಸ್ ಬೇಕೇ ಬೇಕು. ಇವಾಗ ಇದನ್ನ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಪೌಡ್ರ್ ಮಾಡ್ಕೊತೀನಿ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಈಗ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ರೋಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದಾಯಿತು. ಮತ್ತು ಖರ್ಜೂರ ಒಂದು ಬ್ಯಾಲೆನ್ಸ್ ಇತ್ತು, ಹಸಿ ಖರ್ಜೂರ, ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ರೆಡಿ ಆಯಿತು ಖರ್ಜೂರದು. ಇವಾಗ ನೀವು ಒಲೆ ಹಚ್ಕೊಂಡು ನೀವು ಉಳಿದಿರೋ ತುಪ್ಪಕ್ಕೆ ಬಿಸಿ ಮಾಡ್ಕೊಂಡು ತುಪ್ಪನ ನೋಡಿ ಈ ಖರ್ಜೂರದ ಪೇಸ್ಟ್ ಹಾಕ್ಕೊಂಡು 5-7 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡ್ಕೊಂಡಾದಮೇಲೆ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ವ ಡ್ರೈ ಫ್ರೂಟ್ಸ್ದು, ಅದನ್ನೆಲ್ಲ ಇಲ್ಲಿಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಉಂಡೆ ಮಾಡ್ಕೊಬೇಕು. ನೋಡಿ, ಈ ರೀತಿ ರೋಸ್ಟ್ ಮಾಡ್ಕೊಂಡು ಈಗ ಪೌಡ್ರನ್ನೆಲ್ಲ ಇಲ್ಲಿಗೆ ಹಾಕ್ಕೊಬೇಕು. ಇದಕ್ಕೆ ಹಾಕ್ಕೊಂಡು ಬಿಸಿಯೇನು ಮಾಡ್ಕೊಳ್ಳೋ ಹಾಗಿಲ್ಲ. ಆಲ್ರೆಡಿ ಅದು ನಾವು ತುಪ್ಪದಲ್ಲಿ ಅದನ್ನು ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಹೆಚ್ಚಿಗೆ ಏನು ನಾವು ಇದನ್ನು ಬಿಸಿ ಮಾಡ್ಕೊಳ್ಳೋದು ಬೇಡ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಸಣ್ಣ ಸಣ್ಣದು ಉಂಡೆ ಮಾಡಿಕೊಂಡು ಡೈಲಿ ಒಂದೊಂದು ಮಾರ್ನಿಂಗ್ ತಿನ್ನೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಇದೆ. ನೀವು ತಿನ್ನಿ ಫ್ರೆಂಡ್ಸ್, ಮಾಡಿಕೊಂಡು ಮಕ್ಳಿಗೂ ಕೊಡಿ, ನೀವು ತಿನ್ನಿ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಒಂದು ಸಲ ಹೇಳಿ. ನೋಡಿ, ರೆಡಿ ಆಯಿತು ಡ್ರೈ ಫ್ರೂಟ್ಸ್ ಲಡ್ಡು. ನೋಡಿ, ರೆಡಿ ಟು ಹೀಟ್ ಡ್ರೈ ಫ್ರೂಟ್ಸ್ ಲಡ್ಡು. ಈ ರೀತಿ ಉಂಡೆ ಮಾಡ್ಕೊಳ್ಳಿ. ಬಿಸಿ ಏನಿರಲ್ಲ, ಪುಟಾಣಿ ಉಂಡೆ ಮಾಡ್ಕೊಂಡು ಡೈಲಿ ಒಂದೊಂದು ನೀವು
ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವೀಡಿಯೋನ ವಾಚ್ ಮಾಡ್ತಿರೋಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.